ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಎಡಿಎಸ್ಎಸ್ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈ ಸಮಾರಂಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡಲಾಗುವುದು. ಸಮಾಜದಲ್ಲಿ ಶಿಕ್ಷಣದ ಮಹತ್ವವನ್ನು ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು, ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದು ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಪತ್ರ, ಸ್ಮರಣಿಕೆ ಹಾಗೂ ಗೌರವ ಸಮರ್ಪಿಸಲಾಗುವುದು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸಮಾರಂಭದ ಯಶಸ್ಸಿಗಾಗಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದು ಪೋಷಕರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಚಲನಚಿತ್ರ ನಟ, ಸಾಮಾಜಿಕ ಕಾರ್ಯಕರ್ತ ಚೇತನ್ ಅಹಿಂಸಾ, ಮಿಥುನ್ ಪಾಟೀಲ್, ಸಂಗಮೇಶ್ ರೊಳ್ಳಿ, ಸಂಘಟನೆಯ ರಾಜ್ಯಾಧ್ಯಕ್ಷ ಮಾರುತಿ ದೊಡ್ಮನಿ, ಎಸ್ಎನ್ ಬಳ್ಳಾರಿ, ಶಂಭು ಕಾಳೆ, ಆನಂದ್ ಸಿಂಗಾಡಿ, ಶರೀಫ್ ಬೆಳೆಯಲಿ, ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವಾನಂದ ಮನ್ನವರ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಕೆಜಿ ನ್ಯೂಸ್ ಗದಗ್. ಕೋಟಿ ವರ್ಷಗಳಿಂದ ಬದುಕಿದೆ ಹೇಳ್ತಾರೆ. ಒಂದು ಆಟ ಬಾಹುತಿಂದ ಎಷ್ಟೊಂದು ನಿರ್ಧಾರಗಳು ಬಂದಿರ್ತವೆ. ಸೊ ಆ ಹೋರಾಟ ಕಿಚ್ಚು ನಾವು ಬಹಳ ಮುಖ್ಯ. ಈ ನಮಗೆ ಶಕ್ತಿ ಇರೋದು ಯಾವ ಜನಾಂಗ ಅಲ್ಲ, ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಮ ಶತ್ರು. ಆ ಅನ್ಯಾಯದ ವ್ಯವಸ್ಥೆ ವಿರುದ್ಧ 7 ಕೋಟಿ ಕರ್ನಾಟಕದವರು ಗಟ್ಟಿಯಾಗಿ ನಿಂತು ನಾವು ನಿಜವಾಗ್ಲೂ ಈ ಒಂದು ಅಂಬೇಡ್ಕರ್ ಹಿರಿಯ ಸ್ಕೂಲ್ ಸಿದ್ಧಾಂತ ಮುಂದುವರಿಸೋದು ಬಹಳ ಮುಖ್ಯ ಆಗುತ್ತೆ. ನಾವು ಅದನ್ನ ಮಾಡ್ಬೇಕು ಅಂದ್ರೆ ಒಂದು ಚಿಹ್ನೆಗಳಾಗದಷ್ಟೇ ಅಲ್ಲ, ನಾವು ಬಹಳ ಗಟ್ಟಿಯಾಗಿ ಬೇರೆ ಒಂದು ಪ್ರಾಣಿನೂ ಆಗಬೇಕು. ನನ್ನ ಕಣ್ಣಲ್ಲಿ ಅದು ಒಂದು ಕುದುರೆ ಹುಳ. ಅಂದ್ರೆ ಇವತ್ತು ನಾವು ಏನ್ ಮಾತಾಡ್ತೀವಿ ಅಂದ್ರೆ ಬಲಶಾಲಿ ಅಂದ್ರೆ ಹುಲಿ, ಸಿಂಹಗಳು ಅಂತ ಮಾತಾಡ್ತೀವಿ. ಹುಲಿ, ಸಿಂಹಗಳು ಎಕ್ಸ್ಟಿಂಕ್ಟ್ ಆಗ್ತಾ ಇದಾವೆ, ಅವ್ರು ಸಿಗದೆ ಬಹಳ ಕಷ್ಟ ಆಗ್ತಾ ಇದೆ. ಅದು ಒಂದು ಕುದುರೆ ಹುಳ ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಆ ಚಿಕ್ಕ ಕುದುರೆ ಹುಳ ಇಡೀ ಒಂದು ದೊಡ್ಡ ಪ್ರಾಣಿಗಳು, ಹಸುಗಳು, ಕುದುರೆಗಳನ್ನ ಒಂದು ಸಣ್ಣದ ಕಚ್ಚಿ ಎಬ್ಬರ್ಸಲ್ಲ, ಅದನ್ನ ಒಂದು ಎದ್ದೇಳಕ್ ಮಾಡ್ತಾರೆ. ಸೊ ನಾವು ಕೂಡ ಸಣ್ಣದಾಗಿ ಕುದುರೆ ಹುಳಕ್ಕಾಗಿ ಈ ಸರ್ಕಾರಗಳಿಗೆ ಅದನ್ನ ಎಬ್ಬರಿಸ್ಬೇಕು. ಈ ಆಳುವ ಶಕ್ತಿಗಳನ್ನ ಉತ್ತಮ ರೀತಿ ತಗೊಳ್ಬೇಕು. ಆ ಉತ್ತಮ ರೀತಿ ಯಾವುದು ಸಮಾಜ. ಮತ್ತೆ ಮುಖ್ಯವಾಗಿ ಅದು ಬಲಶಾಲಿ ಅಂದ್ರೆ ಇವತ್ತು ನಾವು ಶಕ್ತಿ, ನಮಗೆ ಧೈರ್ಯ ಇದೆ ಅಂದ್ರೆ ಅದು ಬರೀ ಏನು ಧ್ವನಿದಲ್ಲಿ ಮಾತಾಡೋದಾಗಲ್ಲ, ಅದು ತೋಳು ಬಲದಿಂದ ಆಗಲ್ಲ. ಅದು ನಮ್ಮ ಆಹಾರ ಪದ್ಧತಿಯಾಗಿರ್ಬೋದು, ಜಿಮ್ ಅಲ್ಲಿ ವೇಟ್ ಎತ್ತಿದ್ದಾಗ ನಮಗೆ ಶಕ್ತಿ ಆಗಲ್ಲ, ಧೈರ್ಯ ತೋರಿಸಲ್ಲ. ನಿಜವಾಗ್ಲೂ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸತ್ಯ ನುಡಿಯೋದೇ ನಿಜವಾದ ಧೈರ್ಯ, ಅದೇ ನಿಜವಾದ ಶಕ್ತಿ. ಅದು ಒಂದು ಹೃದಯೊಳಗಿದೆ, ಅದು ನಮ್ಮ ಯೂತ್ ಇದೆ, ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅದನ್ನ ಈ ಉತ್ತಮ ಕೆಲಸಗಳು ವರ್ಷ ಮಾಡ್ತಿರೋದ್ರಿಂದ ಅದು ಕೂಡ ಆ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಬಹಳ ಹೆಮ್ಮೆಯ ವಿಚಾರ. ಮತ್ತೆ ಸ್ನೇಹಿತರೆ, ನಾವು ಇವತ್ತಿನ ದಿನ ಶಿಕ್ಷಣ ಅಂದಾಗ ಇವತ್ತು ಪ್ರತಿಭಾ ಪುರಸ್ಕಾರ, ಶಿಕ್ಷಣದ ಸಂಖ್ಯೆಯಿಂದಲೇ ಬಾಬಾ ಸಾಹೇಬ್ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಬಾಬಾ ಸಾಹೇಬ್ ಶಿಕ್ಷಣದ ಸಂಖ್ಯೆಯಿಂದ ಅಂದ್ರೆ ಅವರ ವಿಶೇಷತೆ ಏನು? ಅವರು ಒಂದು ಎಷ್ಟು ಡಿಗ್ರಿ ಪಡೆದಿದ್ದಾರೆ ಅಂತನಾ? 8, 9, ಕೆಲವರು 38 ಡಿಗ್ರಿ. ಅದೆಷ್ಟು ಡಿಗ್ರಿಯ ಸಂಖ್ಯೆ ಮುಖ್ಯ ಆಗಲ್ಲ. ಅಥವಾ ಅವರು ಎಷ್ಟು ಪುಸ್ತಕಗಳು ಓದಿದ್ದಾರೆ ಅಂತಲ್ಲ, 50,000 ಪುಸ್ತಕಗಳು ರಾಜಮಹಲ್ ಓದಿದ್ದಾರೆ, ಬಟ್ ಅದು ಅವರ ಶಿಕ್ಷಣದ ವಿಶೇಷತೆ ಅಲ್ಲ. ಅಥವಾ ಫಾರಿನ್ ಓದಿ ಬಂದಿದ್ದಾರೆ ಅಂತ ಅದನ್ನ ಅವರ ವಿಶೇಷತೆ. ಅವರ ವಿಶೇಷತೆ ಏನು ಅಂದ್ರೆ ಶಿಕ್ಷಣದಲ್ಲಿ ಆ ಶಿಕ್ಷಣ ಪಡೆದು ಅದನ್ನ ಅಸ್ತ್ರೀಕರಣ ಮಾಡಿ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಳಸ್ತಾರಲ್ಲ, ವೈಯಕ್ತಿಕ ಲಾಭಕ್ಕಿಂತ ಸಮಾಜದ ಲಾಭಕ್ಕೋಸ್ಕರ ಬಳಸ್ತಾರಲ್ಲ, ಅದು ಅವರ ವಿಶೇಷತೆ. ಅದನ್ನ ನಾವೆಲ್ಲರೂ ಮಾಡಿದ್ರೆ ಅದನ್ನ ನಾವು ಮಾಡಬೇಕು. ಆ ಶಿಕ್ಷಣದ ನಮ್ಮ ವೈಯಕ್ತಿಕ ಬಗ್ಗೆ, ನಮ್ಮ ಆರ್ಥಿಕ ಲಾಭ, ನಮ್ಮ ಕೇಂದ್ರಕ್ಕೆ, ನಮ್ಮ ಮನೆ ಕಟ್ಟಕ್ಕೋಸ್ಕರ ಮಾಡೋದಕ್ಕಿಂತ ನಾವು ಒಂದು ಸಮಾಜ, ಉತ್ತಮ ಸಮಾಜಕ್ಕೆ ಹೃದಯ ಶಿಕ್ಷಣ ಬಳಸಿದ್ರೆ ಅವಾಗ ನೋಡಿ ನಿಜವಾಗ್ಲೂ ನಾವು ಅಂಬೇಡ್ಕರ್ ವಾದಿಗಳು, ನಾವು ಪೂಲೆವಾದಿಗಳು, ನಾವು ಶಿಕ್ಷಣಕ್ಕೆ ನಿಜವಾಗ್ಲೂ ಕೊಟ್ಟಿರೋ ಒಂದು ಗೌರವ, ಅದು ಶಿಕ್ಷಣದ ಮಹತ್ವ.
ಇವಾಗಲೇ ಅನೇಕರು ವಿಚಾರವಂತರು ಮಾತಾಡಿದರೆ, ನಮ್ಮ ಮಾರುತಿಯವರಾಗಿರ್ಬೋದು, ಅವರ ಒಂದು ಸಂಘಟನೆ ಎಷ್ಟು ಗಟ್ಟಿಯಾಗಿದೆ ಆ ವಿಚಾರ ನಾವು ಕೂಡ ಅವ್ರ ಜೊತೆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ಇದೇ ಗದಗದಲ್ಲಿ ಬಳ್ಳಾರಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ಬಹಳ ಒಂದು ಉತ್ಸಾಹದಿಂದ ಅವರು ಮಾತಾಡ್ತಾರೆ. ನಮಗೆ ಸಂಗಮೇಶ್ ಅವರು ಇವತ್ತು ಭೇಟಿ ಆದ್ವಿ, ಅವರು ಶಿಕ್ಷಣದಲ್ಲಿ ಓದಿ ಶ್ರಮ ಪಡೆದಷ್ಟು ಮುಖ್ಯ ಅಂತ ಹೇಳಿದ್ದಾರೆ. ನಮ್ಮ ಮಿಥುನ್ ಅವ್ರ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ, ಅವ್ರ ಶಿಕ್ಷಣದ ಮಹತ್ವ ಹೆಚ್ಚಿದೆ ಅಂತ ಹೇಳ್ತಾರೆ. ನನಗೆ ಒಂದು ಇದು ಶುರು ಮಾಡಕ್ಕೆ ಒಂದು ಬಾಬಾ ಸಾಹೇಬ್ ಶಿಕ್ಷಣದ ಒಂದು ಕತೆ ಹೇಳಿ ಶುರು ಮಾಡಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಅವತ್ತಿನ ಕಾಲದಲ್ಲಿ ಹೆಚ್ಚು ಕಮ್ಮಿ 100 ವರ್ಷದಿಂದ 100ಗಿಂತ ಜಾಸ್ತಿ ವರ್ಷದಿಂದ 100 ಜನ ದಲಿತ ಮಕ್ಕಳಿಗೆ ಸಿಗದೇ ಇರೋ ಶಿಕ್ಷಣ ಬಾಬಾ ಸಾಹೇಬ್ ಒಬ್ಬರಿಗೆ ಸಿಕ್ತು. ಯಾಕೆ ಸಿಕ್ತು ಅಂದ್ರೆ ಅವರ ಕುಟುಂಬದಲ್ಲಿ ಮಿಲಿಟರಿ ಕುಟುಂಬದಿಂದ ಬರ್ತಾರೆ ಬ್ಯಾಕ್ಗ್ರೌಂಡ್ ತಂದೆ ತಾಯಿ. ಅವತ್ತಿನ ದಿನ ಬ್ರಿಟಿಷ್ನವರು ಮಿಲಿಟರಿ ಬ್ಯಾಕ್ಗ್ರೌಂಡ್ ಇರೋರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ರು. ಸೊ ಬಾಬಾ ಸಾಹೇಬ್ 100 ಜನ ದಲಿತ ಮಕ್ಕಳಿಗೆ ಸಿಗದಿರೋ ಅವಕಾಶ ಬಾಬಾ ಸಾಹೇಬ್ ಸಿಕ್ತು. ಅವಾಗ ಸಿಕ್ಕಿದಾಗ ಒಂದು ಘಟನೆ ನಡೆಯುತ್ತೆ. ಇದರಲ್ಲಿ ಸರೋಜಿರಾವ್ ಗಾಯಕ್ವಾಡ್ ಬರೋಡದಿಂದ ಅವ್ರಿಗೊಂದು ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್ ಕೊಡ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಅದರ ಮಾನದಂಡ ಏನಿರುತ್ತೆ ಅಂದ್ರೆ ವಾಪಸ್ ಬಂದು ಬರೋಡದಲ್ಲಿ ಗದಗ ಫಸ್ಟ್ ಟೈಮ್ ಬಂದಿರಿ, ಏನ್ ಸೆಕೆಂಡ್ ಟೈಮ್ ಬಂದರು. ಈ ಸಂಘಟನೆ ಬಗ್ಗೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಂಘಟನೆ ಅಂತ ಒಂದು ಪ್ರತಿಭಾ ಪುರಸ್ಕಾರ ಇರೋದರ ಎಲ್ರಿಗೂ ನಮಸ್ಕಾರ. ಇವತ್ತು ಗದಗ ನಗರಕ್ಕೆ ಬಂದಿದ್ದೀವಿ. ನಾವು ನಮ್ಮ ತಂಡ ಎಲ್ಲ ಸೇರಿ ನಾವು ಇಲ್ಲಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅವರ ಒಂದು ಪ್ರತಿಭಾ ಪುರಸ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಯುವಕರು ಯಾರ್ಯಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶಿಕ್ಷಣದ ವಿಚಾರ, ಶಿಕ್ಷಣ ಹೇಗೆ ಅದು ಬರೀ ಒಂದು ವೈಯಕ್ತಿಕ ಲಾಭ ಅನ್ನೋದಕ್ಕಿಂತ ಸಮಾಜಕ್ಕೆ ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು, ಶಿಕ್ಷಣ ಹೆಂಗೆ ಅಸ್ತ್ರೀಕರಣ ಮಾಡಿ ಒಂದು ಸಮಾಜ ನಿರ್ಮಾಣ ಮಾಡ್ಬೋದು ಅನ್ನೋದನ್ನ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ 25 ಕಾರ್ಮಿಕರಿಗೆ ರೀತಿ ಅದನ್ನು ಗುರುತಿಸ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ಸೇವಾ ಮನೋಭಾವ ಬಹಳ ಮುಖ್ಯ ಆಗುತ್ತೆ. ನಮ್ಮ ರಮೇಶ್ ಚಲವಾದಿ ಆಗಿರ್ಬೋದು, ನಮ್ಮ ಶಿವಪ್ಪ ರಮಣ್ಣ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಸಮಾಜಕ್ಕೆ ಗದಗಿಗೆ ಹೇಗೆ ವಾಪಸ್ ಕೊಡ್ಬೋದು. ಯಾಕಂದ್ರೆ ಇವತ್ತಿನ ದಿನ ಈ ವ್ಯಾಪಾರೀಕರಣ ಆಗಿರೋ ಸಮಾಜದಲ್ಲಿ ನಾನು ಹೆಂಗೆ ಪಡಿಬಹುದು ಅನ್ನೋದು ಬಹುತೇಕರು ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಗದಗು ಸಮಾಜಕ್ಕೆ ಹೆಂಗೆ ವಾಪಸ್ ಕೊಡ್ಬೋದು, ಹಿಂಗೆ ಒಂದು ಉತ್ತಮ ಗದಗು, ಒಂದು ಉತ್ತಮ ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹೆಂಗೆ ಕಟ್ಬೋದು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಇದೀವಿ. ನಾವು ಕೂಡ ಇವತ್ತು ಗದಗ್ನಲ್ಲಿ ಈ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಸಭೆಗಳು ಮಾಡಿ ಒಂದು ಸಮಾಜ ಹೆಂಗೆ ನಿರ್ಮಾಣ ಮಾಡ್ಬೋದು, ಸಂವಿಧಾನದ ಮೂಲ ಆಶಯಗಳು ಹೆಂಗೆ ಎತ್ತಿಡಿಬಹುದು. ಒಂದು ಅಂಬೇಡ್ಕರ್ ಒಂದು ಬರೀ ಸ್ಟ್ಯಾಚು ಹಾರ ಹಾಕದಷ್ಟೇ ಅಲ್ಲ, ಬಾಬಾ ಸಾಹೇಬರ ಕನಸನ್ನ ಹೆಂಗ್ ನನಸು ಮಾಡ್ಬೋದು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸ್ತೀವಿ. ಸೊ ನಾವೆಲ್ಲರೂ ಸೇರಿ ಅದನ್ನು ಮುಂದುವರಿಯೋಣ, ಒಂದು ಸಿದ್ಧಾಂತದಲ್ಲಿ ಮುಂದುವರಿಯೋಣ. ಅದೇ ನಮಗೆ ಸಂವಿಧಾನ ಹೇಳೋದು, ಅದೇ ಒಂದು ಉತ್ತಮ ಆದರ್ಶ ಕರ್ನಾಟಕ ಮತ್ತೆ ಭಾರತ ಅಂತ ಹೇಳೋದು ಇಷ್ಟ.